ಎಲ್ರಿಗೂ ನಮಸ್ಕಾರ. ಮಾಸ್ಟರ್ಸ್, ನಾನು 2002ರಲ್ಲಿ ಧ್ಯಾನಕ್ಕೆ ಬಂದಿದ್ದು. ಒಂದು ಸ್ಟೂಡೆಂಟ್ ಆದಾಗ ಧ್ಯಾನಕ್ಕೆ ಬಂದು ಓದೋಕ್ಕೆ ಹೆಲ್ಪ್ ಆಗುತ್ತಂತ ಹೇಳಿದ್ರು. ಬಟ್ ಚೆನ್ನಾಗಿ ಓದ್ತಿದ್ದೆ, ಬಟ್ ಅದು ಮೇನ್ ರೀಸನ್ ಅಲ್ಲ. ಸುಮ್ಮನೆ ಅಷ್ಟಕ್ಕಷ್ಟೇ ಧ್ಯಾನ ಮಾಡ್ತಾ ಇದ್ದೆ. ಬಟ್ ನನಗೆ ಈ ಆಧ್ಯಾತ್ಮಿಕ ಸತ್ಯ ಅಂತಕ್ಕಂಥದ್ದು ಒಳಗಡೆ ಬೇಕು ಅನಿಸ್ತಿತ್ತು. ನನ್ನ ತಂದೆ ಪ್ಯಾರಲಿಸಿಸ್ ಆಗಿ ಸಫರ್ ಆಗ್ತಿದ್ರು. ಅದನ್ನು ನೋಡಿ ನನಗೆ ವೈರಾಗ್ಯ ಶುರುವಾಯಿತು. ಏನಂದರೆ ಏನಿದೆ ಜೀವನ, ಈ ಆರೋಗ್ಯ ಅಂದ್ರೇನು, ರೋಗಗಳಂದ್ರೇನು, ಸಾವು ಅಂದ್ರೇನು, ದೇಹ ಅಂದ್ರೇನು, ಮನಸ್ಸು ಅಂದ್ರೇನು, ಈ ಸೃಷ್ಟಿ ಅಂದ್ರೇನು, ಈ ಥರ ಪ್ರಶ್ನೆಗಳು ಪ್ರಾರಂಭ ಆದಾಗ ನಾನು ಈ ಪಿರಮಿಡ್ ವ್ಯಾಲಿನಲ್ಲೇ ಹೆಚ್ಚು ಸಾಧನೆ ಮಾಡಿದ್ದು. ಇಲ್ಲಿ ಎಲ್ಲ ಸ್ಪಾಟ್ಗಳಲ್ಲಿ ಧ್ಯಾನ ಮಾಡಿದ್ದೀನಿ. ಅಷ್ಟು ಅದ್ಭುತವಾಗಿ ಈ ಪಿರಮಿಡ್ ವ್ಯಾಲಿ ನನಗೆ ನನ್ನ ಜ್ಞಾನವನ್ನು ತಿಳ್ಕೊಳಕ್ಕೆ, ಈ ಸತ್ಯವನ್ನು ತಿಳ್ಕೊಳಕ್ಕೆ ದಾರಿ ಮಾಡಿದೆ. ಹಾಗಾಗಿ ಈ ವ್ಯಾಲಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಸೊ ನಾನು ತಿಳ್ಕೊಂಡೆ ಅವರವರ ಹೂವುಗಳು ಅವರವರ ಕರ್ಮ, ಜೊತೆಗೆ ಎಲ್ಲಿ ಸಾವಿಲ್ಲ ಅಂತ ಗೊತ್ತಾಯಿತು. ಅದಾದಮೇಲೆ ಹಿಂಗೆ ಸಾಧನೆ ಮಾಡ್ಬೇಕಾದ್ರೆ ಮತ್ತೆ ನೆಕ್ಸ್ಟು ವಿಷಯ ಎಲ್ಲ ಗೊತ್ತಾಯ್ತು ಅಂದಾಗ ಇದೇ ಪಿರಮಿಡ್ ವ್ಯಾಲಿನಲ್ಲಿ ನನಗೆ ಒಳಗಡೆ ಮೆಸೇಜ್ ಬಂತು, ಈ ಸತ್ಯ ಏನು ತಿಳ್ಕೊಂಡಿದ್ದು ಎಲ್ರಿಗೂ ಹೇಳ್ಬೇಕಂತ. ಆವಾಗ ನಾನು 2008-07ರಲ್ಲಿ ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಪ್ರತಿ ಶನಿವಾರ ಭಾನುವಾರ ಬಂದು ಇಲ್ಲಿ ಕನ್ನಡ, ಇಂಗ್ಲೀಷು, ತೆಲುಗು, ತಮಿಳು, ಹಿಂದಿ ಇಷ್ಟು ಲ್ಯಾಂಗ್ವೇಜ್ ಬರುತ್ತೆ ನನಗೆ. ಇವ್ರಿಗೆಲ್ಲ ಬರೋದು ಧ್ಯಾನಕ್ಕೆ ಕೂರಿಸೋದು. ಹೆಚ್ಚು ಕಮ್ಮಿ ಒಂದು 2 ಲಕ್ಷ ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿರ್ತೀನಿ ಒಂದು 2 ವರ್ಷದಲ್ಲಿ. ಅಂದರೆ ಎಲ್ಲಿ ಸತ್ಯ ತಿಳ್ಕೊಂಡೆ, ಎಲ್ಲಿ ನನ್ನ ಪರ್ಪಸ್ ಏನಂತ ತಿಳ್ಕೊಂಡೆ, ಅಲ್ಲಿಂದನೇ ಪ್ರಾರಂಭ ಮಾಡಿದೆ ಧ್ಯಾನ ಹೇಳ್ಕೊಡೋಕ್ಕೆ. ಹೀಗೆ ಸಾಕ್ತಾ ಸಾಕ್ತಾ ಎಷ್ಟೋ ಜನಕ್ಕೆ ಧ್ಯಾನ ಹೇಳ್ಕೊಡ್ತಕ್ಕಂಥ ಭಾಗ್ಯ ನನ್ನ ಗುರು ಕಲ್ಪಿಸಿದ್ರು ನನಗೆ, ಪತ್ರಿಜಿಯವರು. ಸೊ ಇವತ್ತಿನ ಒಂದು ವಿಷಯ ನನಗೆ ತುಂಬ ಇಷ್ಟವಾದ ವಿಷಯ. ನಮ್ಮ ಗುರುಗಳು ಇದನ್ನು ಅತ್ಯದ್ಭುತವಾಗಿ, ತುಂಬ ಸುಲಭವಾಗಿ ನನಗೆ ಮನದಟ್ಟು ಮಾಡಿದ್ದಾರೆ. ಸತ್ಯ ಮತ್ತು ಧರ್ಮ ಇವೆರಡು ತಿಳ್ಕೊಂಡ್ರೆ ಸಾಕು, ಆ ಮನುಷ್ಯ ಯಾವತ್ತೂ ದುಃಖದಲ್ಲಿರಲ್ಲ. ಆ ಮನುಷ್ಯ ಅಥವಾ ಆ ಒಂದು ಆತ್ಮ ಚೈತನ್ಯ ಏನು ಗಮ್ಯಕ್ಕೆ ಸೇರಬೇಕು ಆ ಗಮ್ಯಕ್ಕೆ ಸೇರುತ್ತೆ. ಎರಡು, ಸತ್ಯ ಧರ್ಮ. ಸತ್ಯ ಅಂದ್ರೇನು? ಸತ್ ಅನ್ನೋ ಪದದಿಂದ ಸತ್ಯ ಅಂತಕ್ಕಂಥ ವರ್ಡ್ ಹುಟ್ಟಿದೆ. ಸತ್ ಅಂದ್ರೇನು? ಶಾಶ್ವತವಾದದ್ದು ಅಥವಾ ಆತ್ಮ ಪದಾರ್ಥ. ಸೊ ನಾನು ಧ್ಯಾನ ಮಾಡಿದ ತಕ್ಷಣ ನನಗೇನು ತಿಳಿತು ಅಂದರೆ, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಶಾಶ್ವತವಾಗಿರ್ತಕ್ಕಂಥ ಆತ್ಮ ಪದಾರ್ಥ ಅಂತ ಅನುಭವಪೂರ್ವಕ ಗೊತ್ತಾಯ್ತು ನನಗೆ. ಸೊ ಪ್ರತಿಯೊಬ್ಬರಿಗೆ ಇದೇ ಗೊತ್ತಾಗಬೇಕು. ನಮ್ಮ ಎಂಡ್ ಗೋಲ್ ಏನು ಅಂದರೆ, ಆರೋಗ್ಯ ಸರಿ ಮಾಡ್ಕೊಳೋದಲ್ಲ ಧ್ಯಾನದಿಂದ, ಅಥವಾ ಸಮಸ್ಯೆಗಳು ಸರಿ ಮಾಡ್ಕೊಳೋದಲ್ಲ, ಅಥವಾ ಇನ್ನೇನೋ ಕೋರಿಕೆಗಳನ್ನ ಪೂರೈಸ್ಕೊಳೋದಲ್ಲ ಧ್ಯಾನದಿಂದ. ನಾನು ಯಾರು ಅಂತ ತಿಳ್ಕೋಬೇಕು, ಅದು ಇರೋದು. ನನಗೆ ಅದು ಗೊತ್ತಾಯಿತು ಅಖಂಡ ಧ್ಯಾನ ಸಾಧನೆ ಮಾಡಿದಾಗ. ನನ್ನೊಳಗೆ ನಾನು ಹೋದಾಗ ನಾನು ಯಾರು ಅಂತ ಗೊತ್ತಾಯ್ತು, ನಾನು ಆತ್ಮ ಪದಾರ್ಥ ಅಂತ ಗೊತ್ತಾಯಿತು, ನನಗೆ ಸಾವಿಲ್ಲ ಅಂತ ಗೊತ್ತಾಯಿತು. ನೋಡಿ, ಇದೇ ಗೊತ್ತಾಗಬೇಕು ಎಲ್ರಿಗೂ ಕೂಡ. ಇದಕ್ಕೆ ಎಲ್ಲರೂ ಹುಡುಕಾಡೋದು, ಮತ್ತೆ 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 ಜನ್ಮ ತಗೊಳೋದು, ಇದೇ ಮೇನ್ ಉದ್ದೇಶ, ಬೇರೇನಿಲ್ಲ. ಈ ವಿಷಯ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಅದಕ್ಕೆ ಏಕೈಕ ಮಾರ್ಗ ಆನಾಪಾನಸತಿ. ನಮ್ಮ ಗುರುಗಳು ಹೇಳಿದ್ದಾರೆ, ಏನು? ಸತ್ಯ ಒಂದೇ, ಸತ್ಯ ತಿಳಿಯೋ ಮಾರ್ಗ ಕೂಡ ಒಂದೇ. ಸತ್ಯ ತಿಳಿಯೋ ಮಾರ್ಗ ಕೂಡ ಒಂದೇ, ಅದೇ ಧ್ಯಾನ. 100 ಮಾರ್ಗಗಳಿಲ್ಲ, 100 ಧ್ಯಾನಗಳಿಲ್ಲ. ನೋಡಿ, ಬೇರೆ ಬೇರೆ ಧ್ಯಾನಗಳಿಲ್ಲ. ವೆರಿ ಸ್ಟ್ರೇಟ್ ಆಗಿ, ಸರಳವಾಗಿ, ಸ್ಪಷ್ಟವಾಗಿ ಹೇಳಿದ್ದಾರೆ, ಅದೇ ಆನಾಪಾನಸತಿ ಮಾರ್ಗ. ಈ ವಿಷಯ ನನಗೆ ಗೊತ್ತಾಯಿತು. ನನಗೂ ಪ್ರಶ್ನೆಗಳು ಬಂದು, ಏನು ಓಶೋ ಹೇಳ್ತಾ 108 ಮೆಥಡು, ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ. ನಾನು ಮತ್ತೆ ಅದನ್ನ ಹಿಡ್ಕೊಂಡು ಧ್ಯಾನ ಮಾಡಿದಾಗ, ನನ್ನೊಳಗೆ ಎಷ್ಟೋ ಸಾಧನೆ ಮಾಡಿದಾಗ, ಒಂದು 3 ತಿಂಗಳು 10 ಅವರ್ಸ್ ಧ್ಯಾನ ಮಾಡಿದಾಗ ಗೊತ್ತಾಯಿತು, ಬೇರೆ ಯಾವುದೂ ಧ್ಯಾನ ಇಲ್ಲ, ಇರೋದು ಒಂದೇ ಆನಾಪಾನಸತಿ. ಆಮೇಲೆ ಸ್ವಾಧ್ಯಾಯ ಮಾಡ್ತಾ ಮಾಡ್ತಾ ಎಲ್ಲ ಗೊತ್ತಾಯಿತು. ಸೊ ಇರೋದೊಂದೇ ಒಂದು ಧ್ಯಾನ, ಆನಾಪಾನಸತಿ, ಅದೇ ಶ್ರೇಷ್ಠವಾದ ಧ್ಯಾನ ಅಂತ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಸೊ ಈ ಮಾರ್ಗ ನನಗೆ ಸರಳವಾಗಿ, ಸುಲಭವಾಗಿ ಇದೆ. ಇದನ್ನು ನಾವು, ನಮ್ಮ ಮನಸ್ಸು ಕಠಿಣ ಆಗಿದೆ, ನಾವು ನೋಡ್ತಕ್ಕಂಥ ದೃಷ್ಟಿ ಸರಿಯಿಲ್ಲ, ಅಥವಾ ನಾವು ಇನ್ನೂ
ಆ ಒಂದು ಭ್ರಮೆಯಲ್ಲಿದ್ದೀವಿ, ಹಂಗಾಗಿ ಬೇರೆ ಬೇರೆ ಕಾಣಿಸ್ತಿದೆ ಅಂತ ಗೊತ್ತಾಯಿತು. ಇದೇ ಎಲ್ಲರೂ ಗೊತ್ತಾಗಬೇಕು. ಈ ಸತ್ಯ ಗೊತ್ತಾದರೆ ಇನ್ನೇನಿಲ್ಲ, ಜೀವನ ಅಂತಕ್ಕಂಥದ್ದು ಲೀಲೆ ಆಗುತ್ತೆ ಅಷ್ಟೇ. ನಾವು ಅನುಭವಕ್ಕೆ ಬಂದಿದ್ದೀವಿ, ಕಲಿಯಕ್ಕೆ ಬಂದಿದ್ದೀವಿ, ಪ್ರತಿ ಕ್ಷಣ ಕಲಿಬೇಕು, ಎಲ್ಲರಿಂದ ಕಲಿಬೇಕು, ಒಂದು ಕ್ಷಣ ಕೂಡ ವ್ಯರ್ಥ ಮಾಡಬಾರ್ದು. ನೋಡಿ, ನಾವು ಧ್ಯಾನ ಮಾಡ್ತಿದ್ದೀವಿ, ಕಲಿತಿದ್ದೀವಿ, ಇಲ್ಲಿ ಬಂದಿದ್ದೀವಿ, ಕಲಿತಿದ್ದೀವಿ, ಎಲ್ಲರಿಂದ ಆಲಿಸ್ತಿದ್ದೀವಿ, ಕಲಿತಿದ್ದೀವಿ, ಸಂಸಾರದಲ್ಲಿದ್ದೀವಿ, ಕಲಿತಿದ್ದೀವಿ. ಹೆಂಡತಿ ಗಂಡನಿಂದ ಕಲಿಬೇಕು, ಗಂಡ ಹೆಂಡತಿಯಿಂದ ಕಲಿಬೇಕು, ತಂದೆ ತಾಯಿ ಮಕ್ಕಳಿಂದ ಕಲಿಬೇಕು, ಮತ್ತು ಸೃಷ್ಟಿಯಿಂದ ಕಲಿಬೇಕು, ಪ್ರಾಣಿ ಪಕ್ಷಿಗಳಿಂದ ಕಲಿಬೇಕು. ಅಂದರೆ ಇದು ಅದ್ಭುತವಾದ ಸ್ಕೂಲು. ಇದು ಈ ಸ್ಕೂಲಲ್ಲಿ ಎಲ್ಲರಿಂದ ಕಲಿಯೋಕ್ಕೋಸ್ಕರ ಜನ್ಮ ತಗೊಂಡಿದ್ದೀವಿ. ಈ ವಿಷಯಗಳು ನನಗೆ ಅನುಭವಪೂರ್ವಕ ಗೊತ್ತಾಯಿತು. ನೋಡಿ, ಆ ಒಂದು ಅನುಭವಪೂರ್ವಕ ಗೊತ್ತಾಗೋಕ್ಕೆ ಒಬ್ಬ ಗುರು ಬೇಕು. ಆ ಗುರು ಮಹಾಗುರು ನಮ್ಮ ಪತ್ರಿಜಿಯವರು, ನಮ್ಮ ಗುರುಗಳು. ಸೊ ಅವ್ರು ಅಷ್ಟು ಸರಳವಾಗಿ ಅದ್ಭುತವಾಗಿ ತಿಳಿಸಿದ್ದಾರೆ. ನೋಡಿ, ಯಾವಾಗ ನಮಗೆ ಸತ್ಯ ಗೊತ್ತಾಗುತ್ತೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುತ್ತೆ, ಅದೇ ಧರ್ಮ. ಧರ್ಮ ಅಂದ್ರೇನು? ಸರಿಯಾದದ್ದು ಮಾಡೋದು, ಯಾವತ್ತೂ ಸರಿಯಾದದ್ದು ಮಾಡೋದು. ನೋಡಿ, ಎಲ್ಲ ಟೈಮಲ್ಲೂ ಎಂಥ ಪರಿಸ್ಥಿತಿ ಬಂದರೂ ಅಲ್ಲಿ ಅಧರ್ಮ ಇರಬಾರ್ದು. ನಿನ್ನ ತಕ್ಕಂಗೆ ನೀನು ಚೇಂಜ್ ಮಾಡಬಾರ್ದು ವಿಷಯಗಳನ್ನ, ನೀನು ಸ್ವಾರ್ಥಕ್ಕೆ ಚೇಂಜ್ ಮಾಡಬಾರ್ದು. ಸೊ ಅದೇ ಧರ್ಮ. ಯಾವತ್ತೂ ಕೂಡ ಧರ್ಮ ಬಿಡಬಾರ್ದು. ಶ್ರೀಕೃಷ್ಣ ಏನು ಬಂದರೂ ಧರ್ಮ ಬಿಡಲಿಲ್ಲ. ಹಂಗಾಗಿ ಇವತ್ತಿಗೂ ನೆನೆಸ್ತೀವಿ. ಇವತ್ತಿಗೂ ಭಗವದ್ಗೀತೆ ಮೇಲೆ ಯಾಕೆ ಅಷ್ಟು ಗೌರವ ಅಂದರೆ ಧರ್ಮನ ಕಾಪಾಡ್ದ ಶ್ರೀಕೃಷ್ಣ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು. ನೋಡಿ, ನಮ್ಮ ಮಹಾಭಾರತ ನೋಡಿದ್ರೆ ಏನು ಗೊತ್ತಾಗುತ್ತೆ? ಧರ್ಮ ಅಂದರೆ ಏನಂತ ಅರ್ಥ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇದು ಕೂಡ ಯಾವಾಗ ಗೊತ್ತಾಗುತ್ತೆ? ಸತ್ಯ ತಿಳಿದಾಗ ಮಾತ್ರ ಗೊತ್ತಾಗೋದು. ಸತ್ಯ ಏನಪ್ಪ? ನಾನು ಆತ್ಮ ಪದಾರ್ಥ, ನಾನು ಶಾಶ್ವತವಾದವನು. ನೋಡಿ, ನಾನೊಂದೇ ಅಲ್ಲ, ಎಲ್ಲರೂ ಶಾಶ್ವತವಾದವರು. ಈ ವಿಷಯ ಗೊತ್ತಾದಾಗ ಧರ್ಮನ ಸರಿಯಾಗಿ ಪಾಲಿಸ್ತೀವಿ. ಯಾಕಂದರೆ ಧರ್ಮ ಪಾಲಿಸಿಲ್ಲ ಅಂದ್ಕೊಳ್ಳಿ, ನಿಮಗೆ ಕರ್ಮ ಸಿದ್ಧಾಂತ ಇದೆ. ನಾವೇನು ಕೊಡ್ತೀವಿ ಅದೇ ನಮಗೆ ವಾಪಸ್ ಬರುತ್ತೆ. ಈ ವಿಷಯ ಕೂಡ ಗೊತ್ತಾಗುತ್ತೆ. ನಾನು ಧ್ಯಾನ ಮಾಡ್ತಾ ಮಾಡ್ತಾ ಸುಮಾರು ಜನ್ಮಗಳು ನೋಡ್ಕೊಂಡೆ. ಸೊ ಅಲ್ಲಿ ಏನು ತಪ್ಪುಗಳು ಮಾಡಿದ್ದೆ ಅದಕ್ಕೆ ಅನುಭವ ಕೂಡ ನನಗೆ ಗೊತ್ತಾಯಿತು. ಸೊ ಅಂದರೆ ಅಲ್ಲಿ ತಪ್ಪುಗಳು ಮಾಡಿದರೆ ನನ್ನ ತಪ್ಪುಗಳಿಂದ ಏನೇನು ಶಿಕ್ಷೆ ಅನುಭವಿಸಿದೆ ಆ ಜನ್ಮಗಳಲ್ಲಿ, ಅದು ಕೂಡ ನೋಡ್ಕೊಂಡು, ಅಂದರೆ ಕರ್ಮ ಸಿದ್ಧಾಂತ ಗೊತ್ತಾಯಿತು. ನೋಡಿ, ಅಂದರೆ ಧರ್ಮ. ಸೊ ನಾವು ಯಾವಾಗ ಸತ್ಯನ ಸರಿಯಾಗಿ ಪಾಲಿಸ್ತೀವಿ, ಸತ್ಯನ ಸರಿಯಾಗಿ ಅರ್ಥ ಮಾಡ್ಕೊತೀವಿ, ಸಹಜವಾಗಿ ಧರ್ಮ ಕಾಪಾಡ್ಕೊಂಡು ಹೋಗ್ತೀವಿ ನಮ್ಮ ಜೀವನದಲ್ಲಿ. ಸಹಜವಾಗಿ ಕರ್ಮ ಸಿದ್ಧಾಂತದಿಂದ ಅತೀತವಾಗಿರ್ತೀವಿ. ನೋಡಿ, ಸೊ ಇವೆರಡೇ ಗೊತ್ತಾಗಬೇಕು. ಧರ್ಮ ಫಸ್ಟ್ ಸತ್ಯ ತಿಳಿಬೇಕು. ಸತ್ಯ ತಿಳಿದ ಮೇಲೆ ಧರ್ಮನ ಸಹಜವಾಗಿ ಪಾಲಿಸ್ತೀವಿ. ಯಾಕಂದರೆ ಗೊತ್ತಾಗುತ್ತೆ, ಧರ್ಮದಿಂದ ಹೊರಗೆ ಬಂದರೆ ಏನು ಅನುಭವಿಸ್ತೀವಿ ಅಂತ ಗೊತ್ತಾಗುತ್ತೆ ನಮಗೆ. ಕೆಟ್ಟದ್ದು ಮಾಡಿದ್ವಿ, ಅಲ್ಲೇ ಕೆಟ್ಟದ್ದು ನೋಡ್ತೀವಿ. ನಮ್ಮ ಸಮಸ್ಯೆಗಳು ನಾವೇ ಅನುಭವಿಸ್ತೀವಿ. ಸೊ ಈ ವಿಷಯಗಳು ನನಗೆ ಅದ್ಭುತವಾಗಿ ನನ್ನ ಈ ಒಂದು ಧ್ಯಾನ ಪಯಣದಲ್ಲಿ, ಜೀವನದಲ್ಲಿ ನನಗೆ ಗೊತ್ತಾಯಿತು. ಸೊ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಅವಾಗ ಗೊತ್ತಾದಾಗ ಏನಾಗುತ್ತೆ? ಜೀವನ ಒಂದು ಸೆಲೆಬ್ರೇಷನ್ ಆಗುತ್ತೆ. ಎಲ್ಲಿ ದುಃಖ ಇರೋದಿಲ್ಲ, ಎಲ್ಲ ಲೀಲೆ ಅನಿಸುತ್ತೆ ನಿಮಗೆ. ಅದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಅದೇ ಕೊನೆಯ ಗುರಿ ನಮಗೆ. ಪ್ರತಿಯೊಬ್ಬರು ಅದಕ್ಕೆ ಬರೋದು ಭೂಮಿಗೆ. ಅದಕ್ಕೆ ಅದನ್ನು ಸ್ಪಷ್ಟವಾಗಿ ಅನುಭವಪೂರ್ವಕವಾಗಿ ಕಲಿತು ಆಚರಣೆ ಮಾಡೋಕ್ಕೆ ಬರೋದು, ಬೇರೆ ಏನಿಲ್ಲ. ನಾವ್ಯಾರು ಬಿಗಿನಿಂಗಲ್ಲಿ ಏನೋ ಒಂದು ಸಮಸ್ಯೆಗೆ ಧ್ಯಾನಕ್ಕೆ ಬರ್ತೀವಿ. ಬಟ್ ಫಸ್ಟ್ ಬಂದು ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಏನು ತಿಳ್ಕೋಬೇಕು? ಸತ್ಯ ಏನು, ನಾನು ಯಾರು. ರಮಣ ಮಹರ್ಷಿ ಹತ್ರ ಓದೇನು ಹೇಳ್ತಿದ್ರು, ನೀನು ಯಾರಂತ ತಿಳಿ ಅಂತ. ನಾನು ಯಾರಂತ ತಿಳಿಬೇಕಂದ್ರೆ ಒಂದು ಜನ್ಮನೇ ಪಣ ಇಡ್ಬೇಕು. ನಾವು ಯಾರಂತ ತಿಳಿದಾಗ ಸತ್ಯ ಗೊತ್ತಾಗುತ್ತೆ. ಅವಾಗ ಧರ್ಮನ್ನ ಪಾಲನೆ ಮಾಡ್ತೀವಿ. ಸತ್ಯಂಬೋಧ ಧರ್ಮಂ ಚರ. ನೋಡಿ, ಈ ಸತ್ಯ ತಿಳಿಯೋಕ್ಕೆ ಬೇರೆ ಬೇರೆ ಮಾರ್ಗಗಳಿಲ್ಲ. ಏಕೈಕ ಮಾರ್ಗ ಆನಾಪಾನಸತಿ ಮಾರ್ಗ. ಇದು ಎಲ್ಲರಿಗೂ ಗೊತ್ತಾಗಬೇಕು. ಇದು ಕೊನೆ ಜನ್ಮಕ್ಕೆ ಗೊತ್ತಾಗೋದು ಎಲ್ಲರಿಗೂ ಕೂಡ. ಹಾಗಾಗಿ ಪತ್ರಸರ್ ಹೇಳ್ತಿದ್ರು, ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಕೊನೆ ಜನ್ಮದಲ್ಲಿರೋರು. ಖಂಡಿತ ಅದು. ಯಾಕಂದರೆ ಪಿರಮಿಡ್ ಮಾಸ್ಟರ್ಸ್ಗೆ ಡೈಲಮಾದಲ್ಲಿ ಇಲ್ಲ, ಕನ್ಫ್ಯೂಷನಲ್ಲಿ ಇಲ್ಲ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನಲ್ ಫೌಂಡೇಶನ್. ಅವರು ಸ್ಪಷ್ಟವಾಗಿದ್ದಾರೆ. ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ, ಮಾತಾಡ್ತಕ್ಕಂಥ ಮಾತುಗಳಲ್ಲಿ ಅದು ಇರೋದು. ಅದು ಯಾವಾಗ ಗೊತ್ತಾಗುತ್ತಂದರೆ ಅಪಾರವಾದ ಸಾಧನೆ ಮಾಡಿದ್ರೆ. ನೋಡಿ ಮಾಸ್ಟರ್, ಶಾರ್ಟ್ಕಟ್ಗಳಿಲ್ಲ. ಸೊ ಹಂಗಾಗಿ ಪ್ರತಿಯೊಬ್ಬರು ಸತ್ಯನ ಅರ್ಥ ಮಾಡ್ಕೋಬೇಕು. ಯಾವಾಗ ಸತ್ಯನ ಅರ್ಥ ಮಾಡ್ಕೊತೀವಿ, ಸಹಜವಾಗಿ ಧರ್ಮನ ಪಾಲಿಸ್ತೀವಿ. ಏನು ಧರ್ಮ ಅಂದರೆ ಎಲ್ಲ ಸಮಯದಲ್ಲಿ ಸರಿಯಾದದನ್ನು ಮಾಡೋದು, ಎಲ್ಲರಿಗೂ ಒಳಿತಾಗೋದನ್ನು ಮಾಡೋದು. ನನಗೊಂದೇ ಅಲ್ಲ, ನಾವು ಏನೇ ಕೆಲಸ ಮಾಡಲಿ. ಇವಾಗ ನಾವು ಬುದ್ಧ ಪೂರ್ಣಿಮೆ ಆಚರಣೆ ಮಾಡಿದ್ವಿ, ಇದು ಮಹಾಧರ್ಮದ ಕೆಲಸ. ಇದು ಅಂದರೆ ಇದು ಪ್ರಪಂಚಕ್ಕೆ ಎಷ್ಟೋ ಒಳ್ಳೇದು ಮಾಡ್ತಿದೆ, ಎಲ್ರಿಗೂ ಒಳ್ಳೇದು ಮಾಡ್ತಿದೆ. ಪ್ರಪಂಚಕ್ಕೆ ಎಷ್ಟೋ
ಸಹಕಾರ ಮಾಡ್ತಿದೆ, ಅದ್ಭುತವಾಗಿ ಸಹಕಾರ ಮಾಡ್ತಿದೆ. ಭೂಮಿ ಎಷ್ಟೋ ಶಿಫ್ಟ್ ಆಗ್ತಿದೆ ಈ ಒಂದು ಬುದ್ಧ ಪೂರ್ಣಿಮದಿಂದ. ಇದು ಮಹಾಧರ್ಮದ ಕೆಲಸ, ಇದು ಧರ್ಮಚಕ್ರ ತೀರಿಸ್ತಕ್ಕಂಥ ಕೆಲಸ. ಈ ಥರ ಕೆಲಸ ಮಾಡಬೇಕಂತ ನನಗೆ ಸತ್ಯ ತಿಳಿದಾಗ ಗೊತ್ತಾಯಿತು. ನೋಡಿ, ಇದು ಗೊತ್ತಾಗಬೇಕು ಎಲ್ರಿಗೂ. ಅವಾಗೆ ನಾವೆಲ್ಲ ಮಾಸ್ಟರ್ಸ್ ಆಗೋದು, ಅವಾಗೆ ನಮ್ಮ ಜೀವನಕ್ಕೆ ಅರ್ಥ ಸಿಗೋದು. ಅವಾಗೆ ನಮ್ಮ ಜೀವನದ ಏನು ಅಂತೀವಿ, ಲಕ್ಷ್ಯ ಏನು, ಗುರಿ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗೋದು. ಅವಾಗೆ ಅವನು ಪಿರಮಿಡ್ ಮಾಸ್ಟರ್ ಆಗೋದು. ನೋಡಿ, ಪತ್ರ ಸರ್, ಪಿರಮಿಡ್ ಮಾಸ್ಟರ್ ಅಂದ್ರೆ ಏನು? ಅವನು ಸತ್ಯ ಧರ್ಮನ ಪ್ರತಿದಿನ ಆಚರಣೆ ಮಾಡ್ತಿರ್ತಾನ. ತನ್ನ ಪ್ರತಿ ಕೆಲಸದಲ್ಲೂ ಕೂಡ, ತನ್ನ ಮಾತಲ್ಲಿ, ತನ್ನ ಆಲೋಚನೆಯಲ್ಲಿ, ತನ್ನ ನೋಟದಲ್ಲಿ. ನೋಡಿ, ಇವೇ ಇರೋದು. ಇವು ನನಗೆ ಅದ್ಭುತವಾಗಿ ಗೊತ್ತಾದವು. ನೋಡಿ, ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕಿವು. ಅದೇ ನಮ್ಮ ಕೆಲಸ. ಆಮೇಲೆ ನಮ್ಮ ಗುರುಗಳು ಹೇಳ್ತಕ್ಕಂಥ ಪ್ರತಿ ಒಂದು ಸ್ವಾಧ್ಯಾಯ ಎಂಥ ಅದ್ಭುತವಾದ ಪುಸ್ತಕಗಳು, ಸತ್ಸಂಗಗಳು. ನೋಡಿ, ಎಂಥೆಂಥ ಅನುಭವಗಳು ಧ್ಯಾನದಿಂದ. ಸೊ ಇವೆಲ್ಲ ನನಗೆ ನನ್ನ ಧ್ಯಾನ ಸಾಧನೆಯಲ್ಲಿ ಗೊತ್ತಾದವು. ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ನಾನು ಮತ್ತೆ ಮತ್ತೆ ಹೇಳ್ತೀನಿ, ಯಾಕಂದರೆ ಗೊತ್ತಾಗೋ ತನಕ ನಾವು ಬರ್ತಾ ಇರ್ತೀವಿ. ಸಮಯ ವ್ಯರ್ಥ ಮಾಡಬೇಡಿ. ನೂರಾರು ಮಾರ್ಗಗಳಿಲ್ಲ, ನೂರಾರು ದಾರಿಗಳಿಲ್ಲ. ಕ್ಲಿಯರ್ ಆಗಿರಿ. ಯಾವತ್ತು ಕ್ಲಾರಿಟಿ ಇರಬೇಕು ಆಧ್ಯಾತ್ಮದಲ್ಲಿ. ನೋಡಿ, ಇದಿಲ್ಲ ಅಂದರೆ ಮತ್ತೆ ಮತ್ತೆ ಜನ್ಮ ತಗೊಂತೀವಿ, ಮತ್ತೆ ಮತ್ತೆ ಸಮಯ ವ್ಯರ್ಥ ಮಾಡ್ಕೊಂತೀವಿ, ಮತ್ತೆ ಮತ್ತೆ ದುಡ್ಡು ವ್ಯರ್ಥ ಮಾಡ್ಕೊತೀವಿ. ಸೊ ಹಂಗಾಗಿ ಪ್ರತಿಯೊಬ್ಬರು ನಾವು ಯಾರು ಅಂತ ಅನುಭವಪೂರ್ವಕ ತಿಳ್ಕೊಳ್ಳಿ. ಸಮಸ್ಯೆ ಬಗೆಹರಿಸ್ಕೊಂಡ್ವಿ, ಧ್ಯಾನ ಅಷ್ಟೇ ಅಲ್ಲ. ಧ್ಯಾನ ಯಾವತ್ತೂ ಇದ್ದಿದ್ದು, ಆತ್ಮ ಇವತ್ತು ಇರ್ತಕ್ಕಂಥದ್ದು, ಧ್ಯಾನ ಕೂಡ ಇವತ್ತು ಇರ್ತಕ್ಕಂಥದ್ದು. ಯಾಕಪ್ಪ ಧ್ಯಾನ ಬೇಕಂದ್ರೆ ಧರ್ಮನ ಆಚರಣೆ ಮಾಡೋಕ್ಕೆ, ಎಲ್ರಿಗೂ ಕೂಡ ಒಳ್ಳೇದು ಮಾಡೋಕ್ಕೆ, ಪ್ರಪಂಚಕ್ಕೆ ಒಳ್ಳೇದು ಮಾಡೋಕ್ಕೆ. ಹಂಗಾಗಿ ದಯವಿಟ್ಟು ಸತ್ಯ ಧರ್ಮನ ಅರ್ಥ ಮಾಡ್ಕೊಂಡ್ರೆ ಜೀವನ ಮಹಾ ಅದ್ಭುತ. ಹಂಗಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.